ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಸೀತಾರಾಮ ಧಾರಾವಾಹಿ ಸೋಮವಾರ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಈ ಕಡೆ ಅವಳು ಭಾರ್ಗವಿ ನಾಟಕ ಆಡಿಕೊಂಡು ರಾಮನ ಹತ್ರ ಹೇಳಿರ್ತಾಳೆ, ಅವನು ಅಟ್ಲೀಸ್ಟ್ ನನ್ನ ಹತ್ರ ಬಂದು ಸಾರಿ ಆದರೂ ಕೇಳಬೇಕಲ್ವಾ ಅಂತೇಳಿ ಹೇಳಿರ್ತಾಳೆ. ಅದಕ್ಕೆ ಅವನು ಅಶೋಕನ ಹತ್ರ ಹೋಗ್ಬಿಟ್ಟು ರಾಮ, ನೋಡು ನೀನು ಫ್ರೆಂಡ್ಶಿಪ್ ಇದೆ ಸರಿ ಇರಬೇಕು ಅಂದರೆ ನೀನು ಹೋಗಿ ಚಿಕ್ಕಿ ಹತ್ರ ಸಾರಿ ಕೇಳು, ನಿನ್ನ ಹತ್ರ ನಾಟಕ ಎಲ್ಲ ಮಾಡಿ ಅವ್ನ ಮನಸ್ಸಿಗೆ ತುಂಬ ನೋವು ಮಾಡಿದ್ಯಾ ಅಂತೇಳಿ ಹೇಳ್ತಾನೆ. ಅದಕ್ಕೆ ಸರಿ ಬಿಡಪ್ಪ ಆಯಿತು ಅಂಥೇಳಿ ಎಷ್ಟು ಹಠ ಮಾಡ್ತಾನೆ ಅಲ್ವಾ, ನಿನಗೋಸ್ಕರ ನಾನು ಸೋತೆ ಬಿಡ್ತೀನಿ ಬಿಡು ಅಂತೇಳಿ ಹೋಗಿ ಭಾರ್ಗವಿ ಹತ್ರ ಅವನು ಸಾರಿ ಕೇಳ್ತಾನೆ. ಆಗ ಭಾರ್ಗವಿ, ನೋಡಿದ್ಯಾ ಅಶೋಕ, ನಿನ್ನ ಹತ್ರ ಬಂದು ತಲೆ ತೆಗೆಸೋ ಥರನೇ ಆಯಿತು ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ. ಅಷ್ಟೊಂದೆಲ್ಲ ಖುಷಿ ಪಡೋಕೆ ಹೋಗ್ಬೇಡಿ ಚಿಕ್ಕಿ, ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ. ನನ್ನ ಸ್ನೇಹಿತರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಂದ್ರೆ ಒಂದು ಸಾರಿ ಕೇಳೋಕ್ಕಾಗಲ್ವಾ, ಅದಕ್ಕೋಸ್ಕರನೇ ಕೇಳಿದೆ. ಇನ್ಮೇಲೆ ಅಶೋಕನ ಆಟ ಶುರು, ನೋಡ್ತಾ ಇರಿ ಅಂತ ಹೇಳಿ ಹೇಳ್ಬಿಟ್ಟು ಬರ್ತಾನೆ. ಈ ಕಡೆ ಅಶೋಕಂಗೆ ಮತ್ತು ರಾಮ ಇಬ್ಬರು ತುಂಬ ಖುಷಿಯಾಗಿ ಎಲ್ಲರೂ ಓಡಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಗ ಸಿಹಿ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾಳೆ. ದೇವ್ರೆ, ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಇದೇ ಥರ ಇರೋ ಥರ ಖುಷಿಯಾಗಿರೋ ಥರ ಮಾಡು ಅಂತೇಳಿ ಕೇಳ್ಕೊತಿರ್ತಾಳೆ. ಆದರೆ ಭಾರ್ಗವಿಗೆ ಅನುಮಾನ ಶುರುವಾಗುತ್ತೆ, ಈ ಅಶೋಕ ಮುಂದೆ ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವಳು ವಿಶುನ ಹತ್ರ ಕೇಳ್ತಾಳೆ, ಅವಳು ನೋಡು, ನಾನು ನನಗೆ ಸಹಾಯ ಮಾಡ್ತೀನಿ ನಂಗೆ ಹೇಳಿದೆಯಲ್ವಾ ನೀನು, ಯಾವಾಗಲೂ ಮಾಡಬೇಕು ಅಂತೇಳಿ ಕೇಳಿದ ತಕ್ಷಣ, ಹೌದು ಭಾರ್ಗು, ನಾನು ನಿನಗೆ ಮಾಡಿದೆ ಬೇರೆ ಯಾರಿಗೋಸ್ಕರ ಮಾಡೋಕ್ಕೆ ಹೋಗಲಿ ಹೇಳು, ನೀನು ಏನು ಹೇಳ್ತಿದ್ದೆ ನಾನು ಪಟ ಅಂತ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅವನು ವಿಶ್ವ ಹೇಳ್ತಾನೆ. ಅದಕ್ಕೆ ಇವಳು ಭಾರ್ಗವಿ ಅಂದ್ಕೊಂಡಿರ್ತಾಳೆ, ಅವತ್ತು ನನ್ನ ತಲೆ ಮೇಲೆ ಪೆಟ್ಟು ಮಾಡಿದ್ದು ಯಾರು, ಅವಳು ನೋಡಿದ್ರೆ ಸುಬ್ಬಿ ನನ್ನ ಮುಂದೆ ನಿಂತ್ಕೊಂಡಿದ್ಲು, ಆದರೆ ಒಂದು ಅಲ್ಲಿ ಆಟ ಸಾಮಾನು ಬಂದು ನನ್ನ ತಲೆಗೆ ಹೊಡೆಯಿತು, ನನ್ನ ತಲೆಯಲ್ಲಿ ರಕ್ತ ಬಂತು, ಆದರೆ ಅಲ್ಲಿಂದ ಒಳಗಡೆ ಎಸ್ತಿದ್ದು ಯಾರು ಅಂದರೆ ಸಿಹಿ ಬದುಕಿದ್ದಾಳೆ, ಅವಳ ಬಗ್ಗೆ ನಮ್ಗೆ ತಿಳ್ಕೊಬೇಕಲ್ಲ ಅಂತ ಹೇಳಿ ಅಂದ್ಕೊಂಡು ಆ ವಿಶ್ವನ ಹತ್ರ ಹೇಳ್ತಾಳೆ, ಅವಳನ್ನ ಸ್ಟೋರ್ ರೂಮ್ ಕರ್ಕೊಂಬ ಹೇಗಾದರೂ ಮಾಡಿ, ಸುಬ್ಬಿನ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಆಯಿತು ಭಾರ್ಗು, ಕರ್ಕೊಬರ್ತೀನಿ ನೀನು ಅಲ್ಲೇ ಇರು ಅಂತ ಹೇಳಿ ಹೇಳ್ಬಿಟ್ಟು ಅವನು ಹೋಗಿರ್ತಾನೆ. ಅವಳು ಸಿಹಿ ಅಲ್ಲಿರ್ತಾಳೆ, ಆಟ ಆಡ್ಕೊಂಡಿರ್ತಾಳೆ, ಕರೆದ್ಬಿಟ್ಟು ಅವನನ್ನು, ಸಿಹಿ ಬಾ ನಾವಿಬ್ಬರು ಆಟ ಆಡೋಣ ಅಂತೇಳಿ ಕರ್ಕೊಂಡು ಬರ್ತಾನೆ. ಅದಕ್ಕೆ ಅವನು ಉಪಾಯ ಮಾಡಿ ಅಲ್ಲಿ ಕರ್ಕೊಂಡು ಬಂದು, ಎಲ್ಲಿಗೆ ಅಂತ ಹೇಳಿದ ತಕ್ಷಣ, ನೋಡು ಅಮ್ಮ ಕರಿತಾ ಇದ್ದಾಳೆ ನಿನಗೆ, ಹೋಗು ಅಲ್ಲಿ ಸ್ಟೋರ್ ರೂಮ್ ಒಳಗಡೆ ಇದ್ದಾಳೆ ಸೀತಮ್ಮ ಅಂತ ಹೇಳಿದ ತಕ್ಷಣ, ಸೀತಮ್ಮ ಏನಕ್ಕೆ ಅಲ್ಲಿಗೆ ಹೋಗ್ತಾಳೆ, ಅವಳೇನು ಅಲ್ಲಿಗೆಲ್ಲ ಏನು ಹೋಗಲ್ಲ ಅಂತೇಳಿ ಸುಬ್ಬಿ ಹೇಳ್ತಾಳೆ. ನೋಡು ಅದು ಸುಳ್ಳು ಹೇಳ್ತೀನಾ, ನೀನು ಹೋಗು, ಅಮ್ಮನೇ ಹೇಳಿದ್ದು ಕರ್ಕೊಬಾ ಅಲ್ಲಿಗೆ ಇರ್ತೀನಿ ಅಂತ, ನೀನೀಗ ಹೋಗ್ತೀಯ ತಾನೆ ಅಂತ ಹೇಳಿ ಬಾಗ್ಲತ್ರ ನಿಂತ್ಕೊಂಡು ಒಳಗಡೆ ಹೋಗು ಅಂತೇಳಿ ಕಳಿಸ್ಬಿಟ್ಟು ಮುಂದೆಯಿಂದ ಬಾಗ್ಲು ಹಾಕೊಂಡ್ಬಿಡ್ತಾನೆ ವಿಶ್ವ. ಆಗ ಅವಳು ಗಾಬರಿಯಿಂದ ಬಾಗ್ಲು ತೆಗಿರಿ ಅಂತ ಹೇಳಿ ಅಳ್ತಿರ್ತಾಳೆ. ಈ ಕಡೆ ಭಾರ್ಗವಿ ಚೇರ್ ಮೇಲೆ ಕೂತ್ಕೊಂಡಿರ್ತಾಳೆ, ತಿರ್ಗಿ ನೋಡ್ಬಿಟ್ಟು ಶಾಕ್ ಆಗ್ತಾಳೆ. ಯಾಕೆ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಹೇಳಿದ ತಕ್ಷಣ, ಬಾ ಹೇಳ್ತೀನಿ ಯಾಕೆ ಅಂತ ಹೇಳಿ ಹೇಳಿದ ತಕ್ಷಣ, ಏನು ಹೇಳಿ ಅಂತ ತುಂಬ ಭಯ ಪಟ್ಕೊಂಡು ನಡಗ್ತಾ ಇರ್ತಾಳೆ ಸುಬ್ಬಿ. ಆವಾಗ ಭಾರ್ಗವಿ ಹೇಳ್ತಾಳೆ, ನೋಡು ನನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಬಿಡು, ನನಗೆ ನೀನು ಬಿಟ್ಬಿಡ್ತೀನಿ ಅಂತ ಹೇಳಿ ಹೇಳಿದ ತಕ್ಷಣ ಅವಳು ಆಯಿತು ಅಂತ ಕೇಳ್ತಾಳೆ. ಹಾಗಾದರೆ ಸಿಹಿಯಲ್ಲಿ ಹೇಳು ಅಂದ ತಕ್ಷಣ, ಸಿಹಿ ಹೇಳಿದ್ರೆ ನಾನೇ ಸಿಹಿ, ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಹೇಳಿದ್ರೆ, ನೀನು ಸುಳ್ಳೆಲ್ಲ ಹೇಳೋಕ್ಕೆ ಬರಬೇಡ, ನನಗೆ ಗೊತ್ತು ನೀನು ಸಿಹಿ ಆದರೆ ಅವತ್ತು ನನ್ನ ತಲೆ ಮೇಲೆ ಪೆಟ್ಟು ಮಾಡಿದ್ದು ಯಾರು, ಆಟ ಸಾಮಾನು ನನ್ನ ತಲೆ ಮೇಲೆ ಬಂದು ಹೇಗೆ ಬೀಳ್ತು ಹೇಳು ಅಂಥೇಳಿ ಕೇಳ್ತಿರ್ತಾಳೆ. ಇವಳು ಭಯ ಪಟ್ಕೊಂಡು ಸುಬ್ಬಿ ಏನು ಮಾಡೋದು ಅಂತ ಗೊತ್ತಾಗದೆ ನಿಂತಿರ್ತಾಳೆ ಪಕ್ಕದಲ್ಲಿ. ಅಷ್ಟರಲ್ಲಿ ಅಲ್ಲಿಗೆ ಸಿಹಿ ಪ್ರತ್ಯಕ್ಷ ಆಗ್ತಾಳೆ, ಆತ್ಮ ರೂಪದಲ್ಲಿ ಇರ್ತಾಳೆ ಸಿಹಿ. ಅಲ್ಲಿಗೆ ಬಂದ ತಕ್ಷಣ ಇವಳು ಅವಳ ಕಡೆ ನೋಡ್ತಾ ಇರ್ತಾಳೆ, ಏನು ಆ ಕಡೆ ಯಾಕೆ ನೋಡ್ತಿದ್ಯಾ ಪದೇ ಯಾರಿದ್ದಾರೆ, ನನ್ನ ಕಣ್ಣಿಗೆ ಯಾರೂ ಕಾಣಿಸ್ತಾ ಇಲ್ವಲ್ಲ, ಇವಳ ಕಣ್ಣಿಗೆ ಮಾತ್ರ ಹೆಂಗೆ ಕಾಣಿಸ್ತಾರೆ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಹೇಳು, ಇವಾಗ ಸಿಹಿ ಬಂದಿದ್ದಾಳಾ, ಹೇಳು ಮಾತಾಡಿಸು ಅಂತೇಳಿ ಅವಳಿಗೆ ಕಾಟ ಕೊಡ್ತಾ ಇರ್ತಾಳೆ. ನೀನೀಗ ಸಿಹಿ ಇದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಏನಾದರೂ ಮಾಡಿಬಿಡ್ತೀರ ನೀವು, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ ಅಂತೇಳಿ ಸುಬ್ಬಿ ಹೇಳ್ತಿರ್ತಾಳೆ. ನೋಡು ನಿನಗೆ ಹೇಳಿದ್ರೆ ನಾನು ಅವಳಿಗೆ ಏನೂ ಮಾಡೋಕ್ಕೆ ಹೋಗಲ್ಲ, ಹೇಳು ಅಂತ ಹೇಳಿ ಹೇಳ್ತಿರ್ತಾಳೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.